ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಮದುವೆ ಆಗದೆ ಇರೋರು, ಈ ಮಕ್ಕಳಾಗದೆ ಇರೋರು, ಮಾಟ ಮಂತ್ರ ಮಾಡಿಸ್ಕೊಂಡಿರೋರು ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕೆ, ಅವರು ಪರಿಹಾರ ಮಾಡಿಸ್ಕೊಳ್ಳೋಕ್ಕೆ ಎಲ್ಲರೂ ಬರ್ತಾರೆ. ಮಡ್ಲಕ್ಕಿ, ಅರಿಶಿನ ಕುಂಕುಮ, ಅವ್ರು ಏನಾಗುತ್ತೆ ಒಂದು ಸೀರೆ ಅವರು ಕೊಟ್ಟರೆ ಅವ್ರ ಕೆಲಸ 100% ಸಕ್ಸಸ್ ಮಾಡ್ಕೊಳ್ತಾರೆ. ಈಗ ಕೋರ್ಟ್ ಕೇಸ್ ಏನೇ ಆಗಿರಲಿ ಸರ್, ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲೇ ಆಗಿದ್ರು ಕೂಡ ಈ ತಾಯಿಗೆ ಬಂದು ಮರೆ ಹೋದರೆ ಅವ್ರಿಗೆ 100% ಆಗುತ್ತೆ. ಸರ್, ಇವತ್ತು ಮುಖ್ಯವಾಗಿ ವೈಕುಂಠ ಏಕಾದಶಿ ದಿನ. ಸೊ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನವ್ರ ದರ್ಶನ ಪಡಿಕೊಳ್ಳೋದಕ್ಕೆಲ್ಲ ಇದ್ರ ಬಗ್ಗೆ ಏನಾದ್ರು? ಹೌದು ಸರ್, ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಸುಮಾರು ಒಂದು 30 ವರ್ಷ ಮುಂಚೆ. 10 ವರ್ಷದಿಂದ ಇದು ಜಲಗೇರಿ ಅಮ್ಮ ಇಲ್ಲಿ ನಮ್ಮ ತಾಯಿ ಮೈ ಮೇಲೆ ಬರ್ತಾಯಿದ್ರು. ಅವಾಗ ಅಲ್ಲಿ ಕರ್ಕೊಬಂದು ಇಲ್ಲಿ ಜಾಗ ತೋರಿಸಿದ್ರು ನಮಗೆ, ಇಲ್ಲೇ ನಾನು ಕೂತ್ಕೋಬೇಕು ಸ್ಥಾಪನೆ ಮಾಡಿ ಅಂತ. ನಾನು ಮಾಡಿದೆ. ಆಮೇಲೆ ಏನೋ ಕಷ್ಟಪಟ್ಟು ಆವಾಗ ಜಲಗೇರಿ ಅಮ್ಮನ ರೆಡಿ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದಾಗ ಅವರು ಅವಾಗ ನಮ್ಮ ತಾಯಿ ಮೇಲೆ ಯಾವಾಗಲೂ ದೇವ್ರು ಬರ್ತಾಯಿತ್ತು, ಮೈ ಮೇಲೆ ಬರ್ತಾಯಿತ್ತು, ಚೆನ್ನಾಗಿತ್ತು. ಅವಾಗ ನಮ್ಮ ತಾಯಿ ತೀರ್ಕೊಂಡ್ರು. ಆಮೇಲೆ ಏನು ಮಾಡೋದು, ಲಕ್ಷ್ಮೀ ದೇವಿನ ಕೂರಿಸ್ಬೇಕು ಅಂತ ಒಂದು ಡಿಸೈಡ್ ಮಾಡ್ದು. ಅಮ್ಮನೇ ಜಲಗೇರಿ ಅಮ್ಮನೇ ಹೇಳಿದ್ದು ನಮ್ಮ ಅಕ್ಕ ಬೇಕು ಅಂತ. ಆಮೇಲೆ ಇವರು ಕಾಳಿಕಾಂಬನೂ ಬೇಕು ಅಂತ 1 ವರ್ಷ 2 ವರ್ಷ ಬಿಟ್ಟು ಗ್ಯಾಪ್ ಬಿಟ್ಟು ದೇವಸ್ಥಾನ ಮಾಡ್ದು. ಆವಾಗಲಿಂದ ಜನಗಳು ಬರ್ತಾರೆ, ಭಕ್ತಾದಿಗಳು. ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಮದುವೆ ಆಗದೆ ಇರೋರು, ಈ ಮಕ್ಕಳಾಗದೆ ಇರೋರು, ಈ ಯಂತ್ರ, ಈ ಮಾಟ ಮಂತ್ರ ಮಾಡಿಸ್ಕೊಂಡಿರೋರು ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕೆ, ಮಾಟ ಮಂತ್ರಕ್ಕಲ್ಲ, ಅವರು ಪರಿಹಾರ ಮಾಡಿಸ್ಕೊಳ್ಳೋಕ್ಕೆ ಎಲ್ಲರೂ ಬರ್ತಾರೆ. ಬಂದು ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲ ಸಂತೋಷದಿಂದ ಹೋಗ್ತಾರೆ. ಏನು ಅರ್ಕೆ ಹೊತ್ಕೊಂಡ್ರೆಲ್ಲ ಈಡೇರ್ತಾ? ಏನು ಅರ್ಕೆ ಒಂದು ಅಮ್ಮನಿಗೆ ಬೇಕಾಗಿರೋದು ಏನು ದುಡ್ಡು ಕೇಳಲ್ಲ, ಅವ್ರು ಏನು ಕೇಳಲ್ಲ. ಮಡ್ಲಕ್ಕಿ, ಅರಿಶಿನ ಕುಂಕುಮ, ಅವ್ರು ಏನಾಗುತ್ತೆ ಒಂದು ಸೀರೆ ಅವರು ಕೊಟ್ಟರೆ ಅವ್ರ ಕೆಲಸ 100% ಸಕ್ಸಸ್ ಮಾಡಿಕೊಡ್ತಾರೆ. ಜಲಗೇರಿ ಅಮ್ಮ ಆ ಥರ. ಅಟ್ಟಿಲಕ್ಕಮ್ಮ ಅಂದರೆ ಲಕ್ಷ್ಮಿ ಅಲ್ವಾ, ಅವ್ರು ಏನಿದ್ರು ಚೊಕ್ಕ ಭೋಜನ ಅಂದರೆ ಮಟನ್ ಗಿಟನ್ ಏನಿಲ್ಲ. ಜಲಗೇರಿ ಅಮ್ಮಗೆ ಮಾತ್ರ ಮಟನ್ನು, ಕೋಳಿ ಅದೆಲ್ಲ ಮಾಡ್ಕೊತಾರೆ ಜನಗಳು. ಅವ್ರ ಮಾತು, ಅಟ್ಟಿಲಕ್ಕಮ್ಮ ಹೇಳಿದ ಮಾತನ್ನ ಜಲಗೇರಿ ಅಮ್ಮ ನೆರವೇರಿಸ್ಕೊಡ್ತಾರೆ. ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಇನ್ನೂ ಹೆಚ್ಚಿನ ಜನಗಳು ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಅದೇ ಸರ್, ಮಾಡಬೇಕಷ್ಟೆ. ದೇವಸ್ಥಾನ ಕಟ್ಟಬೇಕು, ಅದು ನಮ್ಮ ಕೈಲಿ ಸಾಧ್ಯ ಆಗ್ತಾಯಿಲ್ಲ. 40 ವರ್ಷ ಆಯಿತು, ಸಾಧ್ಯ ಆಗ್ತಾಯಿಲ್ಲ. ಎಷ್ಟು ಮಾಡಿದೆ ಅಷ್ಟು ಆ ಲೆವೆಲು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಇತಿಹಾಸ ಹೇಳೋದಾದರೆ, ದೇವಸ್ಥಾನದ ಇತಿಹಾಸ ಇವರು ನಮ್ಮ ಅಜ್ಜಿಯವ್ರ ಮೇಲೆ ಬರ್ತಾಯಿತ್ತು ದೇವರು. ಅದಾದಮೇಲೆ ಏನಾಯಿತು ಅಂದರೆ ನಮ್ಮ ಅಪ್ಪಂಗೂ ತುಂಬ ಒಂಥರ ನೆಗೆಟಿವ್ ಎಫೆಕ್ಟ್ ಎಲ್ಲ ಆಗ್ತಿತ್ತು ಸ್ಟಾರ್ಟಿಂಗು. ಸೊ ಈ ದೇವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಒಂಥರ ಎಲ್ಲ ಕ್ಲಿಯರ್ ಆಗ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪಂಗೊಂದು ಆಸೆ ಇತ್ತು ಈ ಥರ ಮಾಡಬೇಕು ಅಂತ. ಆವಾಗ ಈ ಥರ ಸ್ಥಾಪನೆ ಮಾಡಬೇಕು, ದೇವ್ರು ಕೂರಿಸ್ಬೇಕು ಅಂತ ಎಲ್ಲಿ ಜಾಗ ಅಂತ ಹುಡುಕ್ಬೇಕಾದ್ರೆ ಇಲ್ಲೆಲ್ಲ ಬಸವ ಎಲ್ಲ ಬರುತ್ತೆ. ಆ್ಯಕ್ಚುಲಿ ಬಸವ ಎಲ್ಲ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ. ಒಂದಿನ ಸ್ಟೇ ಮಾಡ್ತಾರೆ, ರಾತ್ರಿ ಹೊತ್ತೆಲ್ಲ ಇರ್ತಾರೆ. ಸೊ ಆವಾಗ ಯಡಿಯೂರಿಂದನೂ ಬಸವ ಎಲ್ಲ ಬರ್ತಾಯಿತ್ತು. ಆ ಒಂದು ಬಸವ ಬಂದು ಈ ಜಾಗದಲ್ಲಿ ಅಂದರೆ ನೆಲ ಆಗಿತ್ತಿತ್ತಂತೆ, ಈಗ ಪಾಯ ಆಗಾಗಿಂತ ಮುಂಚೆ. ಸೊ ಅದೇ ಜಾಗದಲ್ಲಿ ನಾವು ಈ ದೇವಸ್ಥಾನನ ಕಟ್ಟಿರೋದು, ಇಲ್ಲೇ ಇರಬೇಕು ಅಂತ. ಫುಲ್ ಹಳ್ಳ ಐತಿ ಈ ಜಾಗ. ಸೊ ಇದೇ ಒಂದು ಆಲ್ಮೋಸ್ಟ್ ಒಂದು 2 ಅಡಿ ಮಣ್ಣು ತುಂಬಿ, ಇವರೇ ಕಷ್ಟಪಟ್ಟು ಮಣ್ಣು ತುಂಬಿ ಎಲ್ಲ ಸ್ಥಾಪನೆ ಮಾಡಿ ಆಲ್ಮೋಸ್ಟ್ ಒಂದು ಕಳಶ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಅವಾಗಿಂದನೂ ಒಳ್ಳೇದಾಗ್ತಿದೆ. ಅದಾದಮೇಲೆ ಅಟ್ಟಿಲಕ್ಕಮ್ಮ ಸ್ಥಾಪನೆ ಮಾಡಬೇಕು ಅಂತ, ಯಾಕಂದರೆ ಯಡಿಯೂರಲ್ಲೂ ಅಷ್ಟು ಅಟ್ಟಿಲಕ್ಕಮ್ಮ, ಜಲಗೇರಿ ಅಮ್ಮ ಆ ಥರನೇ ಇರೋದು. ಸೊ ಆ ಥರ ಮಾಡಬೇಕು ಅಂತ ಸೊ 2 ಮಾಡಿದ್ವಿ. ಒಂದೊಂದು 2-3 ವರ್ಷ ಬಿಟ್ಟು ಇಲ್ಲಿ ಕಾಳಿಕಾಂಬೆನೂ ಪ್ರತಿಷ್ಠಾಪನೆ ಮಾಡಿದ್ವಿ. ಎಷ್ಟು ವರ್ಷದ ಹಿಂದೆ ಇದ್ದ ದೇವಸ್ಥಾನ? ಅಲ್ಲಿ ಬೋರ್ಡೇ ಬೇಕಾದ್ರೆ ತಗೊಳ್ಳಿ, 1991 ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ 35 ವರ್ಷ ಆಯಿತು. ಆದರೆ ಇಲ್ಲಿ ತುಂಬ ಜನಕ್ಕೇನೋ ಗೊತ್ತಾಗ್ತಾಯಿಲ್ಲ, ಲೈಕ್ ಹೆಂಗೆ, ಎಲ್ಲಿದೆ ದೇವಸ್ಥಾನ ಅಂತ. ಆ್ಯಕ್ಚುಲಿ ಇಂಟರ್ನೆಟ್ಟು, ಗೂಗಲಲ್ಲೆಲ್ಲ ಇದೆ, ಫೇಸ್ಬುಕ್ಕಲ್ಲಿ ಪೇಜಲ್ಲೆಲ್ಲ ಇದೆ. ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಈ ದೇವಸ್ಥಾನನೇ ಬರುತ್ತೆ ಹೇಳಬೇಕಂದ್ರೆ. ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಒಂದು 23K ಫಾಲೋವರ್ಸ್ ಎಲ್ಲ ಇದ್ದಾರೆ ದೇವಸ್ಥಾನಕ್ಕೆ. ಆದರೆ ಇಲ್ಲಿ ಹೋಗ್ಬೇಕಾದ್ರೆ ಸರಿಯಾಗಿ ಅಷ್ಟು ಗೊತ್ತಾಗಲ್ಲ, ಇದೇ ಪೊಸಿಷನ್ ಇದೆ ದೇವಸ್ಥಾನ. ಯಾಕಂದರೆ ಗೋಪುರ ಇನ್ನೂ ಮಾಡಿಲ್ಲ. ಸೊ ಗೋಪುರ ಮಾಡೋಕ್ಕೆ ಅಷ್ಟೊಂದು ಸಾಧ್ಯ ಆಗ್ತಾಯಿಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ಇಲ್ಲಿ ಲೋಕಲ್ಲು ಯಾರ ಸಪೋರ್ಟು ಜಾಸ್ತಿ ಅಷ್ಟೊಂದು ಎಕ್ಸ್ಪೆಕ್ಟು ಮಾಡಿಲ್ಲ. ಅಂದರೆ ಬರ್ತಾರೆ, ಬಟ್ ಕೈ ಮುಕ್ಕೊಂಡು ಹೋಗ್ತಾರೆ. ಬಟ್ ಯಾರನ್ನೂ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ನ
ರೀಚ್ ಆಗಿಲ್ಲ ಹೇಳ್ಬೇಕಂದ್ರೆ. ಬರ್ತೀವಿ ಅಂತಾರೆ, ಓಕೆ ಬರ್ತಾರೆ, ದೇವ್ರ ಕೈ ಮುಗಿತಾರೆ, ಬಟ್ ಯಾರು ಮುಂದೆ ಬರ್ತಾಯಿಲ್ಲ. ಸಹಾಯ ಮಾಡ್ತೀನಿ ದೇವಸ್ಥಾನಕ್ಕೆ, ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತ ಯಾರು ಇನ್ನೂ ಮುಂದೆ ಬಂದಿಲ್ಲ. ಸೊ ಆ ಥರ ಮುಂದೆ ಬಂದರೆ ನಮಗೂ ಸ್ವಲ್ಪ ದೇವಸ್ಥಾನ ಬಿಲ್ಡ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಯಾಕಂದರೆ ಏನು ಮಾಡಬೇಕಾದ್ರೆ ಒಂದೊಂದು ಕಲ್ಲು ಕೂಡ ಇವರೇ ಮಾಡಿರಿ, ನಾವು ಅಪ್ಪ ಅವರೇ ಮಾಡಿರೋದು. ಒಂದೊಂದು ಕಲ್ಲು ಇಡಬೇಕಂದ್ರೂ ಸೊ ಯಾರೊಬ್ಬರು ಸಹಾಯ ಹಸ್ತ ಚಾಚಿದ್ರೆ ನಮಗೂ ಒಂದು ಸ್ವಲ್ಪ ದೇವರ ಅಭಿವೃದ್ಧಿ ಮಾಡೋಕ್ಕೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಕೋರ್ಟ್ ಕೇಸ್ ಏನೇ ಆಗಿರಲಿ ಸರ್, ಈಗ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಎಲ್ಲೇ ಆಗಿದ್ರು ಕೂಡ ಈ ತಾಯಿಗೆ ಬಂದು ಮರೆ ಹೋದರೆ ಅವ್ರಿಗೆ 100% ಆಗುತ್ತೆ. ಅವ್ರು ಅರ್ಕೆ ಹೊತ್ಕೋಬೇಕು, ಸುಮ್ಮನೆ ಆಗಲ್ಲ. ಅರ್ಕೆ ಹೊತ್ತಿ ಅವ್ರಿಗೆ ಮರೆ ಹೋಗಬೇಕು. ತಾಯಿಗೆ ಹೋದಾಗ ಖಂಡಿತ ಅವ್ರ ಕೆಲಸ ನೆರವೇರುತ್ತೆ. ಈ ಮಕ್ಕಳಾಗದೇ ಇರೋರು ಬರ್ತಾರೆ, ಅವ್ರಿಗೂ ಆಗಿದೆ. ಮದುವೆ ಆಗದೇ ಇರೋರು 10 ವರ್ಷ, 40 ವರ್ಷ, 38 ವರ್ಷ ಮದುವೆ ಆಗದೇ ಇರೋರು ಕೂಡ ಈ ತಾಯಿಗೆ ಅರ್ಕೆ ಹೊಡ್ಕೊಂಡು ಮದುವೆ ಆಗಿದೆ, ಚೆನ್ನಾಗಿದ್ದಾರೆ ಅವರು. ಸೈಟ್ ತಗೊಳ್ಳೋರು, ಮನೆ ಕಟ್ಟೋರು ಬಂದರೂ ಕೂಡ ಇಲ್ಲಿ ಇವರು ಅರ್ಕೆ ಹೊತ್ಕೋಬೇಕು. ಫಸ್ಟು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ಕೊಬೇಕು. ಕೇಳ್ಕೊಂಡು ನಮ್ಗೆ ಈ ಥರ ಕೆಲಸ ಆಗಬೇಕಮ್ಮ ಅಂದರೆ ಅರ್ಕೆ ಕಟ್ಕೊಂಡು ಹೋದರೆ ಅವರೇ ಬರ್ತಾರೆ ಇಲ್ಲಿ. ನಮ್ಗೆ ಈ ಥರ ಅರ್ಕೆ ಕಟ್ಕೊಂಡಿದೆ, ನನ್ನ ಕೆಲಸ ನೆರವೇರಿತು, ನಾನು ನಮಗೆ ದೇವ್ರಿಗೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಬರ್ತಾರೆ ಅಷ್ಟೇ. ತುಂಬ ಜನ ಬಂದಿದ್ದಾರೆ, ಅವ್ರ ಕೆಲಸ ಆದಮೇಲೆ ಮತ್ತೆ ಬ್ಯಾಕಪ್ ಯಾರೂ ನಂಗೆ ಮನಸ್ಸೋ ಪ್ರಕಾರ ಮತ್ತೆ ಯಾರೂ ಬರಲಿಲ್ಲ. ಅವ್ರು ಬಂದರು, ಮಾಡಿದ್ರು, ಕೆಲಸ ಆಯಿತು, ಅದಾದಮೇಲೆ ಸ್ವಲ್ಪ ಸುಮ್ಮನೆ ಆಗಿದ್ದಾರೆ. ಬಟ್ ತುಂಬ ಜನ ಅದಿದ್ದು ಪ್ರಾಬ್ಲಮ್ ಅಂತ ಬರ್ತಾರೆ. ಅದಾದಮೇಲೆ ಸರೋಯ್ತು ಅಂತಲೂ ಬಂದು ಹೇಳಿದ್ದಾರೆ. ಇವಾಗ ಒಂದು ಗಂಟೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಒಂದು ಸೀರೆ ಆಗಿರ್ಬೋದು, ತುಂಬ ಸೀರೆ ಕೊಡೋದು, ಮಡ್ಲೈ ಕೊಡೋದು, ಒಂದು ದೀಪದಿಂದನೂ ತುಂಬ ಜನ ಕೊಟ್ಟಿದ್ದಾರೆ. ಅಂದರೆ ಕಂಟಿನ್ಯೂಸ್ ಬ್ಯಾಕಪ್ ಯಾರೂ ಆವಾಗವಾಗ ಫಾಲೋ ಆ ಥರ ಬರ್ತಾಯಿಲ್ಲ ಅಷ್ಟೇ ಹೊರತು. ಬಟ್ ಬಂದಿದ್ದಾರೆ. ಆ್ಯಕ್ಚುಲಿ ದೇವರು ಅಂದರೆ ತುಂಬ ಜನಕ್ಕೆ ಗೊತ್ತು. ಅಟ್ಟಿಲಕ್ಕಮ್ಮ ಜಲಗೆರೆ ಮಾರೆ ಎಲ್ಲರೂ ಒಂದು ಸ್ವಲ್ಪ ಭಯ ಪಡ್ತಾರೆ. ಆ ದೇವರ ಭಯಾನಕ ದೇವರು ಅಂತಲೇ ಹೇಳ್ತಾರೆ ಹೇಳ್ಬೇಕಂದ್ರೆ. ಸೊ ಅಂದರೆ ಹೇಳ್ಬೇಕಂದ್ರೆ ತುಂಬ ಜನ ಇನ್ನೊಬ್ರು ತೊಂದರೆ ಮಾಡಲಿ ಅಂತ ಮಾಡೋಕ್ಕೆ ಹೋಗ್ತಾರೆ ಹೇಳ್ಬೇಕಂದ್ರೆ. ಬಟ್ ಇಲ್ಲಿ ಯಾರೇ ಅದೇ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದು ಒಳ್ಳೇದಾಗಬೇಕು ಅಂದ್ಕೊಂಡ್ರೆ ಅವ್ರಿಗೆ 100% ಒಳ್ಳೇದಾಗುತ್ತೆ. ಆ್ಯಂಡ್ ಒಳ್ಳೇದಾಗಿದೆ. ಇಲ್ಲೇ ಇರೋದು ಅರಳಿ ಆರ್ಚ್ ಹತ್ರ. ಈ ದೇವಸ್ಥಾನ ಸ್ಥಳ ಬಂದು ಇಲ್ಲಿ ಅರಳಿ ಆರ್ಚ್ ಹತ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ಏರ್ ಹಾಕ್ತಾರೆ. ಪೆಟ್ರೋಲ್ ಬಂಕ್ ಏರ್ ಸ್ಟೇಷನಿಂದ ಎಕ್ಸಾಕ್ಟ್ ಆಪೋಸಿಟ್ ಒಂದು ರೋಡ್ ಇದೆ, ಸ್ವಲ್ಪ ಮಣ್ ರೋಡ್ ಇದೆ. ಅಥವಾ ಅನಗ ಗ್ರ್ಯಾಂಡ್ ಹೋಟೆಲ್ ಇದೆ. ಅನಗ ಗ್ರ್ಯಾಂಡ್ ಹೋಟೆಲ್ ಪ್ಯಾರಲಲ್ ರೋಡ್, ಮೇನ್ ರೋಡ್ಗೆ ಪ್ಯಾರಲಲ್ ರೋಡಲ್ಲಿ RV ಪೇಡ್ ಅಪಾರ್ಟ್ಮೆಂಟ್ ಅಂತ ಇದೆ. ಅದ್ರ ಪಕ್ಕದಲ್ಲೂ ಬರ್ಬೋದು. ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಈ ದೇವಸ್ಥಾನ. ಅನಗ ಗ್ರ್ಯಾಂಡ್ ಹಿಂಭಾಗ. ಹೌದು. ಫೋನ್ ನಂಬರು 9880448066. ಫೇಸ್ಬುಕ್ಕಲ್ಲೂ ಪೇಜ್ ಇದೆ, ಅಟ್ಟಿಲಕ್ಕಮ್ಮ ಜಲಗೆರೆಮ್ಮ ಅಂತ ಸರ್ಚ್ ಮಾಡ್ಬೋದು. ಆ್ಯಂಡ್ ಗೂಗಲಲ್ಲೂ ಲೊಕೇಶನ್ ಪಿನ್ ಆಗಿದೆ, ಚೆಕ್ ಮಾಡ್ಬೋದು.